ನನ್ನ ಹೆಸರು ಪ್ರಸಾದ್ ತಿಗ್ಡಿಕರ್. ನನ್ನ ಹೆಸರು ಪ್ರಸಾದ್ ತಿಗ್ಡಿಕರ್ ಅಂತೇಳಿ. ನಾನು ಬೇಸಿಕ್ ನಾನು ಬೈನವಲ್ ತಾಲೂಕು ತಿಗಡಿ ಗ್ರಾಮದವನು. ಇರೋದು ಬೆಳಗಾಂ ಇರ್ತೀನಿ. ನಾನು ಇದಕ್ಕಿಂತ ಮೊದಲು ಈ ಕಂಪ್ನಿ ಸರ್ವಿಸ್ ಮಾಡ್ತಾ ಇದ್ದೆ. ನಾನು ಸರ್ವಿಸ್ ಮಾಡ್ತಾ ಇರುವಾಗ ನನಗೆ ನನ್ನ ಫ್ರೆಂಡ್ ಆದಂಥ ಶ್ರೀ ಗಂಗಾ ಹಿರೇಮಠ ಅವರು ಬಂದು ನನಗೆ ಈ ಪ್ರಾಡಕ್ಟ್ ಬಗ್ಗೆ ಅವರು ಹೇಳಿದರು. ಈಗ ಮುಸ್ಲಿಂ ಪ್ರಾಡಕ್ಟ್ ಬಂದಿದ್ರೆ ನಿಮ್ಮ ತಂದೆ ತಾಯಿಗೆ ಶುಗರು ಇದೆ ಅಂತೀರಾ, ಮತ್ತು ಭಾಳ ದಿವಸ ಆಯಿತು, ನಮ್ಮ ತಂದೆಗೆ ನಾನು ಕೊಟ್ಟಿದ್ದೆ ಮತ್ತು ಭಾಳ ಚೆನ್ನಾಗಿ ರಿಸಲ್ಟ್ ಬಂದಿದೆ, ಯೂಸ್ ಮಾಡಿ ಅಂತ ಹೇಳಿದರು. ಆವಾಗ ಅವ್ರು ಬಂದಾಗ ನನಗೆ ಅವ್ರ ಮೇಲೆ ಭಾಳ ಬಿಲೀವ್ ಇತ್ತು. ಅಂದರೆ ಅವ್ರ ಮೇಲೆ ವಿಶ್ವಾಸ, ಇವತ್ತಿಗೂ ನಾನು ಅವ್ರ ಮೇಲೆ ಭಾಳ ವಿಶ್ವಾಸ ಇದೆ. ಅವ್ರ ಮೇಲೆ ಇಟ್ಕೊಂಡು ನಾನು ತೊಗೊಂಡೆ ಮುಸ್ಲಿ ಇದೇನು ಅಂತೇಳಿ. ಈ ಮುಸ್ಲಿ ಬಾಟ್ಲು ನಾನು ಅವ್ರಿಗೆ ಸ್ಟಾರ್ಟ್ ಮಾಡಿದ್ದು ನಮ್ಮ ತಂದೆಗೆ. ಅವ್ರಿಗೆ 83 ರನ್ನಿಂಗ್ ಈಗ. ಆದರೆ ಅವ್ರಿಗೆ ಅಷ್ಟಿದ್ದಾಗ ನಾನು ಕೊಡುವಾಗ ಇದನ್ನು ಶುಗರ್ ಕಂಟಿನ್ಯೂಸ್ ಆಗಿ 35 ವರ್ಷ ಆಯ್ತು ಶುಗರ್ ಇದ್ದವ್ರಿಗೆ. ಈಗ ಇದಕ್ಕೆ ಕೊಡ್ತಾ ಯಾವಾಗಿಂದ ಕೊಡ್ತಾ ಇದ್ದೀನಲ್ಲ, ಈ 3 ತಿಂಗಳ ಮೇಲೆ ಪಟ್ಟು ಅವ್ರು ಕಂಟಿನ್ಯೂಸ್ ಆಗಿ ಶುಗರ್ ನಾರ್ಮಲ್ ಬರ್ತಾ ಇದೆ. ಈ 1 ವರ್ಷ ಮೇಲೆ ಆಯಿತು ಶುಗರ್ ನಾರ್ಮಲ್ಲು. ಎಲ್ಲೂ ಮನೆ ಬಿಟ್ಟು ಹೊರ ಹೋಗ್ತಾ ಇರಲಿಲ್ಲ. ಆದರೆ ಈ ಮುಸ್ಲಿ ತೊಗೊಂಡ ಅಂದ್ರೆ ಸ್ವತಃ ಒಬ್ಬರೇ ಇವತ್ತಿಗೆ 84 ಸ್ಟಾರ್ಟ್ ಆಗಿದೆ ರನ್ನಿಂಗ್ ಈಗ. ಅಂಥದ್ರಲ್ಲಿ ಇವತ್ತಿಗೆ ಸ್ವತಃ ಒಬ್ಬರೇ ಹೋಗಿ ಅವ್ರು ತಮ್ಮ ಪೆನ್ಷನ್ ತುಂಬಿರೋದು ತಾವು ಒಬ್ಬರೇ ಅಡ್ಡಾಡ್ತಾರೆ ಇವತ್ತಿಗೆ. ಅಂದರೆ ಅಷ್ಟು ಮುಸ್ಲಿಯಲ್ಲಿ ಇದು ಒಂದು ಇದು ಬಂಗಾರದ ತತ್ತನಂತ ಈಗ ನನ್ನ ಅನಿಸಿಕೆ ಆಯಿತು. ಆಮೇಲೆ ನನ್ನ ತಾಯಿಗೂ ಕೊಟ್ಟೆ. ನಮ್ಮ ತಾಯಿಗೆ ಪಾದ ಉರಿತಿತ್ತು. ಅವ್ರ ಪಾದ ಉರಿಯೋದಂದ್ರೆ ಎಲ್ಲ ಡಾಕ್ಟರ್ಸ್ ತೋರಿಸಿದ್ರು. ನಿಜವಾಗಿ ಹೇಳ್ಬೇಕಂದ್ರೆ ಬೆಳಗಾಂದಲ್ಲಿ ಅವ್ರಂತಿದ್ರು ಶುಗರ್ಗೆ ಉರಿಯುತ್ತೆ ಪಾದ ಅಂಥೇಳಿ. ಆದರೆ ಶುಗರ್ ಉರಿತದ ತಕ್ಷಣ ನಾವು ಏನೋ ಬಿಡು ಪಾಪ ಒಮ್ಮೊಮ್ಮೆ ಇಷ್ಟು ಉರಿತಂದ್ರೆ ನಿಜವಾಗಿ ಹೇಳ್ತಾನೆ ಅವ್ರು ನೋಡಿ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ಯಾಕಂದರೆ ಅವರು ಈ ಫ್ರಿಜ್ನಲ್ಲಿರುವಂಥ ಬರಫನ್ನು ಇಟ್ಕೊಂಡು ಖಾಲಿ ಕಟ್ಕೊಳ್ಳುವಂಥ ಪರಿಸ್ಥಿತಿ ಬಂದು ಅಂದ್ರೆ ತೊಡೆ ಹಾಕ್ಲಿಕ್ಕೆ ಬರ್ತಿರ್ಲಿಲ್ಲ. ಆದರೆ ಈ ಮುಸ್ಲಿಮ್ ನಾನು 4 ಬಾಟ್ಲು ಕೊಟ್ಟೆ. 4 ಬಾಟ್ಲು ಕೊಟ್ಟರು ರಿಸಲ್ಟ್ ಬರಲಿಲ್ಲ ಅದು. ಆಮೇಲೆ ನಂದು ಎಂಥ ಔಷಧ ನಿಂತಿದ್ದು ಏನಿದೆ ಅಂತ ಚಾಷ್ಟಿ ಮಾಡಿದ್ರು ನನಗೆ. ಆದರೂ ನಿಜವಾಗಿ ಹೇಳ್ಬೇಕಂದ್ರೆ ಇದು ನಾನು ಹೇಳಿದೆ ಕಂಟಿನ್ಯೂಸ್ ಒಂದು 7 ಬಾಟ್ಲಿ ತೊಗೊಳ್ಳಿ ನೀನು ನೋಡಿ ಯಾವ ಥರ ಆಗತ್ತೆ ಅಂತ ನಾನು ಹೇಳಿದೆ. ತಿಳಿಸಿ ಹೇಳಿದ ತಕ್ಷಣ ನಿಮ್ಗೆ ಹೇಳ್ತೀನಿ 5 ಅಥವಾ 6ನೇ ಬಾಟ್ಲಿ ಕಂಪ್ಲೀಟ್ ಇವತ್ತಿನವರೆಗೂ ಪಾದ ಉರಿಯೋದು ಬಿಟ್ಟಿದೆ. ಇವತ್ತಿಗೆ 12 ಬಾಟ್ಲಿ ತೊಗೊಂಡಿದ್ದಾರೆ. ಇವತ್ತಿಗೆ ಯಾವುದೂ ತೊಂದರೆ ಇಲ್ಲ. ಅವ್ರದ್ದು ಶುಗರ್ ನಾರ್ಮಲ್ ಇದೆ. ಅವ್ರು ನಾನು ಭಾಳ ಖುಷಿ ಅನಿಸಿ ಇವತ್ತು ನಾನು ನಿಜವಾಗಿ ಹೇಳ್ತೀನಿ ಹಾನೆಸ್ಟ್ ಕಂಪ್ನಿ ಹಾನೆಸ್ಟ್ ಲೈಫ್ ಕೇರ್ ಕಂಪ್ನಿಯಲ್ಲಿ ನಾನು ಒಂದು ಹಾನೆಸ್ಟ್ ಲೈಫ್ ಕೇರ್ ಕಂಪ್ನಿಯಲ್ಲಿ ಒಂದು ಸದಸ್ಯನಾಗಿ ನಾನು ಇಲ್ಲಿ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಕಂಪ್ನಿ ನಿಜವಾಗಿ ಹೇಳ್ಬೇಕಂದ್ರೆ ರಿಸೈನ್ ಮಾಡಿ ನಾನು ಒಂದು 1000 ಜನಕ್ಕೆ ನಾನು ಇದನ್ನು ಕೊಡ್ಬೋದು ಅಂತ ಹೇಳ್ಕೊಂಡು ನಾನು ಇವತ್ತಿನ ಸ್ಟಾರ್ಟ್ ಮಾಡಿದ್ದೆ. ಬೆಳಗಾಂ ಆಯಿತು, ಮಹಾರಾಷ್ಟ್ರ ಆಯಿತು. ಇವತ್ತು ಎಷ್ಟೋ ಜನ ಕೊಟ್ಟೆ. ಎಷ್ಟೋ ಜನ ಇವತ್ತಿಗೆ ಕಾಯಿಲೆಯಿಂದ ನಿಜವಾಗಿ ಹೇಳ್ತೀನಿ ಇವತ್ತಿಗೆ ವಾಸಿಯಾಗಿದ್ದಾರೆ. ಮತ್ತು ಇನ್ನೊಂದು ಹೇಳ್ಕೊಂಡು ನನಗೆ ಫಸ್ಟು ನಾನು 3-4 ನಾನೇ ತೊಗೊಂಡಿರಲಿಲ್ಲ. ನನಗೆ ಹೇಳಿದ್ರು ಗಂಗಾ ಸರ್ ಅವ್ರು ಬಂದ ಅಲ್ರಿ ನೀವು ತಗೋತಾ ಇಲ್ಲ ಮತ್ತು ನೀವು ನಿಜವಾಗಿ ಅದನ್ನು ನಾನು ತೊಗೊಳ್ಳಿ ಸ್ಟಾರ್ಟ್ ಮಾಡಿದೆ. ಯಾಕಂದ್ರೆ ನನಗೆ ಪೈಲ್ಸ್ ಪ್ರಾಬ್ಲಮ್ ಆಗಿತ್ತು, ಮುಳಿವ್ಯಾಧಿ ಅಂತೇಳಿ. ನಾನು ಎಷ್ಟೋ ಡಾಕ್ಟರ್ ತೋರಿಸಿದೆ. ಅವ್ರು ಹೇಳಿದ್ರು ಇಲ್ಲ ನಿಮ್ಗೆ ಇದನ್ನು ಮಾಡೋಕ್ಕಾಗುತ್ತೆ ಆಪ್ರೇಷನ್ ಅದು ಈ ಥರ ಅಂತೇಳಿ. ಆವಾಗ ನಾನು ಸ್ಟಾರ್ಟ್ ಮಾಡಿದ್ದೆ ಸರ್. ಅದನ್ನು 3 ಬಾಟ್ಲಿಯಲ್ಲಿ ನನ್ನ ಪೈಲ್ಸ್ ಪ್ರಾಬ್ಲಮ್ ಇಲ್ಲ, ಅಂದರೆ ಮುಳಿವ್ಯಾಧಿ ಅಂತೀವಲ್ಲ ಪ್ರಾಬ್ಲಮೇ ಇಲ್ಲ. ಅಂದರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ನಾವು ಕಂಪಲ್ಸರಿ ಇದನ್ನ ತಗೋತಾ ಇದ್ದೇವೆ. ನನ್ನ ಮಗಳಿಸು ನಿಜವಾಗಿ ಹೇಳ್ಬೇಕಂದ್ರೆ ಮಾಸ್ಟರ್ ಮೈಂಡ್ಸೋಗೆ ಕೊಟ್ಟಿದ್ದೇವೆ. ಮತ್ತು ಈ ತಾತರಿಂದ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನಿಜವಾಗಿ ಹೇಳ್ಬೇಕಂದ್ರೆ ನನ್ನ ಜೀವನದಲ್ಲಿ ಹಾನೆಸ್ಟ್ ಮುಸ್ಲಿಂ ಇದೆಯಲ್ಲ ಅದು ಒಂದು ನಿಜವಾದ ಒಂದು ಗೋಲ್ಡನ್ ಎಗ್ ಥರ ಇದ್ದಂಗೆ. ಓಕೆ, ಅಂದರೆ ಆ ಥರ ನಾನು ಇದು ಮಾಡ್ತಾ ಇದ್ದೇನೆ. ಇದು ನನ್ನ ಹಾರ್ಟ್ಲಿನಂದ ಜೀವನ ಇದರಿಂದ ಬರ್ತಾ ಇದೆ. ಯಾಕಂದರೆ ಇದರಲ್ಲಿ ಅಷ್ಟು ಇದಿದೆ. ಇದರಲ್ಲಿ ನ್ಯಾಚುರಲ್ ಹರ್ಬ್ಸ್ ಇರೋದಂತರ ಗಾಡ್ ಗಿಫ್ಟ್ ಇದು. ಮತ್ತು ಈ ಕಂಪ್ನಿ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಂಥ ಗಂಗೇಶ್ ಸರ್ಗೆ ಆಯ್ತು, ನಮ್ಮ ಡೈರೆಕ್ಟರ್ ಪ್ರಹ್ಲಾದ್ ಸರ್ಗೆ, ಆಮೇಲೆ ನಮ್ಮ MD ಅವರಿಗೂ ನಾನು ತುಂಬ ಋಣಿಯಾಗಿದ್ದೇನೆ. ತುಂಬ ಸಂತೋಷ ಅಂತೇಳಿ ಇನ್ನೊಂದು 2 ಮಾತು ಮುಗಿಸಿ. ಥ್ಯಾಂಕ್ ಯು ವೆರಿ ಮಚ್.